ಲಕ್ಷಣಗಳು. ನಿಮ್ಗೆ ಈಗಾಗಲೇ ಗೊತ್ತಿದೆ ನಾಗರಿಕ ಸೇವಾ ವರ್ಗ ಅಂದ್ರೆ ಏನು. ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ವೃಂದವನ್ನ ಬರ್ಸಿದ್ದೆ ತಾನೆ ಅದನ್ನ. ಒಟ್ಟಾರೆಯಾಗಿ ಸರ್ಕಾರಿ ನೌಕರರ ಒಂದಿಡೀ ವೃಂದವನ್ನ ಏನಂತ ಕರೀತಾರೆ? ನಾಗರಿಕ ಸೇವಾ ವರ್ಗ ಅಂತ ಹೇಳಿ ಕರೀತಾರೆ. ಈ ನಾಗರಿಕ ಸೇವಾ ವರ್ಗ ಯಾವ್ಯಾವ ಲಕ್ಷಣಗಳನ್ನ ಹೊಂದಿರ್ತದೆ? ವೃತ್ತಿ ನಿರತ ವರ್ಗ, ಇವರು ವಿಶೇಷವಾದ ಪರಿಣಿತಿಯನ್ನ ಹೊಂದಿರುವ, ಅದಕ್ಕಾಗಿ ನಿಗದಿಯಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಬಂದಿರುವ, ಆ ಕೆಲಸವನ್ನೇ ಮಾಡಲಿಕ್ಕಾಗಿ ಬಂದಿರುವ, ಆ ವೃತ್ತಿಯನ್ನೇ ಮಾಡ್ಲಿಕ್ಕಾಗಿನೇ ಬಂದಿರತಕ್ಕಂಥ ಒಂದು ವರ್ಗ ಆಗಿದೆ ಇದು. ಇದನ್ನ ಅದಕ್ಕೆ ವೃತ್ತಿ ನಿರತ ವರ್ಗ ಅಂತ ಹೇಳಿ ಕರೀತಾರೆ. ಮತ್ತು ಕಾಯಂ ಉದ್ಯೋಗವನ್ನ ಹೊಂದಿದ, ಒಂದು ಸಾರಿ ಒಬ್ಬ ನೌಕರನು ಒಂದು ಬಾರಿ ಆ ಹುದ್ದೆಗೆ ಸೇರಿಕೊಂಡನೆಂದರೆ ಆತನು ತನಗೆ ನಿವೃತ್ತಿಯ ವಯಸ್ಸಾಗುವವರೆಗೂ ಕೂಡ ಅವನು ಏನ್ ಮಾಡ್ತಾನೆ? ಆ ಹುದ್ದೆಯಲ್ಲಿ ಮುಂದುವರಿತಾನೆ. ಅದಕ್ಕೋಸ್ಕರನೇ ಆತನನ್ನ ಏನಂತ ಕರೀತಾರೆ? ಶಾಶ್ವತ ಕಾರ್ಯಾಂಗ. ಕಳೆದ ಗಂಟೆನಲ್ಲಿ ಇದನ್ನೆಲ್ಲ ಹೇಳಿದ್ದೆ. ಒಂದ್ ಕಡೆಗೆ ಮಂತ್ರಿ, ಮತ್ತೊಂದು ಕಡೆಗೆ ಅಧಿಕಾರಿಯನ್ನ ಶಾಶ್ವತ ಕಾರ್ಯಾಂಗ ಅಂತಾರೆ, ಮಂತ್ರಿಯನ್ನ ಅಶಾಶ್ವತ ಕಾರ್ಯಾಂಗ ಅಂತೇಳಿ ಕರೀತಾರೆ. ಒಬ್ಬ ಪ್ರಧಾನ ಮಂತ್ರಿ ರಾಜಕೀಯ ಕಾರ್ಯಾಂಗ ಅಧಿಕಾರಿ. ಆತನು ಶಾಶ್ವತವಾದಂತ ಅಧಿಕಾರಿ ಅಲ್ಲ. 5 ವರ್ಷಗಳ ಅವಧಿಗೆ ಮಾತ್ರ ಆಯ್ಕೆಯಾಗಿ ಬಂದಿರತಕ್ಕಂಥವನು. ಮುಂದಿನ ಚುನಾವಣೆಯಲ್ಲಿ ಮತ್ತಾರೋ ಬರ್ತಾರೆ, ಅದ್ರ ಮುಂದಿನ ಚುನಾವಣೆಯಲ್ಲಿ ಮತ್ತಾರೋ ಬರ್ತಾರೆ, ಅವ್ರ ಬದಲಾವಣೆಯನ್ನು ಹೊಂದುತ್ತಾ ಇರ್ತಾರೆ. ಆದ್ರೆ ಒಂದು ಸಾರಿ ನೌಕರಿಗೆ ಸೇರ್ಕೊಂಡ ಅಂತಂದ್ರೆ ಆತನಿಗೆ ನಿವೃತ್ತಿಯ ವಯಸ್ಸಾಗುವವರೆಗೂ ಕೂಡ ಶಾಶ್ವತವಾಗಿ ತನ್ನ ಹುದ್ದೆಯಲ್ಲಿ ತಾನು ಮುಂದುವರಿತಾನೆ. ಆ ಕಾರಣಕ್ಕಾಗಿ ಇವರನ್ನ ವೃತ್ತಿ ನಿರತ ವರ್ಗ. ಆ ವೃತ್ತಿಯನ್ನ ಮಾಡ್ಲಿಕ್ಕೋಸ್ಕರನೇ ಬಂದಿರತಕ್ಕಂಥವನು, ಅದಕ್ಕಾಗಿ ವಿಶೇಷವಾದಂತಹ ಪರಿಣಿತಿಯನ್ನ ಹೊಂದಿರತಕ್ಕಂಥವನು, ವಿದ್ಯಾಭ್ಯಾಸವನ್ನ ಹೊಂದಿರತಕ್ಕಂಥವನು, ನೇಮಕಾತಿಯನ್ನ ಹೊಂದಿದಂತವನು, ಕಾಯಂ ನೌಕರನಾಗಿರ್ತಕ್ಕಂಥವನವನು, ಅದನ್ನೇ ವೃತ್ತಿ ನಿರತ ವರ್ಗ ಅಂತೇಳಿ ಕರೀತಾರೆ. ಇನ್ನ ನಾಗರಿಕ ಸೇವಾ ವರ್ಗದಲ್ಲಿ ಅಧಿಕಾರ ಶ್ರೇಣಿ ಪದ್ಧತಿ ಇರುತ್ತದೆ. ಇದನ್ನ 2 ಅಂಕದ ಪ್ರಶ್ನೆಗೂ ಕೂಡ ಕೇಳ್ತಾರೆ. 2 ಅಂಕದ ಪ್ರಶ್ನೆಗೂ ಕೂಡ ಕೇಳ್ತಾರೆ. ಪ್ರಶ್ನೆ: ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? ಅಧಿಕಾರ ಶ್ರೇಣಿ ಪದ್ಧತಿ ಎಂದರೇನು? ಇಲಾಖೆಯಲ್ಲಿ ಕಾರ್ಯದರ್ಶಿಯಿಂದ ಹಿಡಿದು ಕೆಳಗಿನ ಅಧಿಕಾರಿಗಳವರೆಗೆ ಶ್ರೇಣೀಕೃತ ವ್ಯವಸ್ಥೆ ಇರುತ್ತದೆ. ಮೇಲಿರುವ ಅಧಿಕಾರಿಗಳು ಕಡಿಮೆ ಇದ್ದು ಕೆಳಕ್ಕೆ ಹೋದಂತೆಲ್ಲ ಈ ಸಂಖ್ಯೆ ಜಾಸ್ತಿ ಆಗುತ್ತದೆ. ಈಗ ಒಂದು ಇಲಾಖೆ ಅಂತ ಇಟ್ಕೊಳ್ಳೋಣ. ಈ ಇಲಾಖೆಯ ಅತ್ಯಂತ ಉನ್ನತ ಅಧಿಕಾರಿ ಯಾರು?
ಒಂದು ಇಲಾಖೆಯ ಅತ್ಯಂತ ಉನ್ನತ ಅಧಿಕಾರಿ ಯಾರು? ಅದು ಕಾರ್ಯಾಂಗದ ಅತ್ಯುನ್ನತ ಅಧಿಕಾರಿ ರಾಷ್ಟ್ರಪತಿ, ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತ ಹೇಳಿ ಆತನನ್ನು ಕರೀತೀವಿ. ಆತನ ನಂತರ ಯಾರಿರ್ತಾರೆ? ಪ್ರಧಾನಮಂತ್ರಿ ಇರ್ತಾರೆ. ಪ್ರಧಾನಮಂತ್ರಿಯ ಕಾರ್ಯಾಲಯದಲ್ಲಿ ಯಾರಿರ್ತಾರೆ? ಪ್ರಧಾನಮಂತ್ರಿಯ ಕಾರ್ಯಾಲಯದಲ್ಲಿ ಯಾರಿರ್ತಾರೆ? ಹೋದ್ಸಲಿ ನಮ್ಮ ಪಾಠ ಮಾಡಿದ್ದನ್ನ ಯಾರು ಬರ್ಕೊಂಡಲ್ಲ ಅನ್ನಂಗಾಯ್ತು. ನಿಮ್ ತಲೆಯೊಳಗಿರುವ ಕಿಡ್ನಿಗಳಿಗೆ ಒಂದಿಷ್ಟು ಕೆಲಸವನ್ನ ಕೊಡುವುದನ್ನ ಬಿಟ್ಟಿದ್ದೀರಿ. ಪ್ರಧಾನಮಂತ್ರಿ ಯಾರವನು? ಏನು ಇಲ್ಲ ನೋಡಿ ನಿಮ್ ಬುಲ್ಡ್ಯಾಗ, ಇನ್ನೇನು ಇಲ್ಲ ಬುಲ್ಡ್ಯಾಗ. ಪ್ರಧಾನಮಂತ್ರಿಯು ನೈಜ ಕಾರ್ಯಾಂಗಾಧಿಕಾರಿಯಾಗಿದ್ದು ರಾಜಕೀಯ ಕಾರ್ಯಾಂಗಾಧಿಕಾರಿಯಾಗಿರುತ್ತಾನೆ. ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಇಲಾಖೆನಲ್ಲಿ, ಈಗ ಇದು ಭಾರತದ ಕಾರ್ಯಾಂಗ, ಈ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ. ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿ. ರಾಷ್ಟ್ರಪತಿ ಆಡಳಿತದಲ್ಲಿ ಸಹಾಯವಾಗಲೆಂದು, ತಮಗೆ ಸಹಾಯವಾಗಲೆಂದು ಪ್ರಧಾನಮಂತ್ರಿಯನ್ನ ನೇಮಕ ಮಾಡಿಕೊಂಡಿದ್ದಾನೆ. ಇದು ಪ್ರಧಾನಮಂತ್ರಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂತ ರಾಜಕೀಯ ಪಕ್ಷದ ಶಾಸಕಾಂಗ ನಾಯಕ. ಆ ನಾಯಕನನ್ನ ಈತ ಪ್ರಧಾನಮಂತ್ರಿ ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಪ್ರಧಾನಮಂತ್ರಿಯು ತಾನು ಅಧಿಕಾರವನ್ನ ಕೊಂಡ ಕೂಡಲೇ ಆತ ಏನ್ ಮಾಡಿದ್ದಾನೆ? ಕ್ಯಾಬಿನೆಟ್ ಅನ್ನ ರಚನೆ ಮಾಡಿಕೊಂಡಿದ್ದಾನೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗಳನ್ನ ನೇಮಕ ಮಾಡಿಕೊಂಡಿದ್ದಾನೆ. ಆದರೆ ಆಡಳಿತದಲ್ಲಿ ಆತನಿಗೆ ಯಾವ ಅನುಭವಗಳು ಕೂಡ ಇಲ್ಲ. ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿಯ ಕಾರ್ಯಾಲಯದಲ್ಲಿ ಒಬ್ಬ ಮುಖ್ಯ ಕಾರ್ಯದರ್ಶಿ ಇರ್ತಾನೆ. ಬರ್ದಿದ್ದೆ ಅಂತ ಎಲ್ಲಿ ಓದ್ತದ ಒಟ್ಟು ಬರ್ದದ್ದು ನೀ ಬರ್ಕಂತಾನೆ ಇರು, ನಾ ಒಳಿಸಿ ಅಂತವೆ ಅನ್ರಿ. ಮುಖ್ಯ ಕಾರ್ಯದರ್ಶಿ ಇರ್ತಾನೆ. ಇವನು ರಾಜಕೀಯ ಕಾರ್ಯಾಂಗಾಧಿಕಾರಿ. ಇದನ್ನ ರಾಜಕೀಯ ಕಾರ್ಯಾಂಗ ಅಂತ ಹೇಳಿ ಕರೀತಾರೆ. ಅದರ ಜೊತೆಗೆ ಈತನನ್ನ ಅಶಾಶ್ವತ ಕಾರ್ಯಾಂಗ ಅಂತಲೂ ಕೂಡ ಇದನ್ನ ಕರೀತಾರೆ. ಆದ್ರೆ ಇವನೇನಾಗಿರ್ತಾನೆ? ಶಾಶ್ವತ ಕಾರ್ಯಾಂಗಾಧಿಕಾರಿಯಾಗಿರುತ್ತಾನೆ. ಇವನು ಯಾವ ಕಾರ್ಯಾಂಗದ ಮುಖ್ಯಸ್ಥ? ಇವನು ಶಾಶ್ವತ ಕಾರ್ಯಾಂಗದ ಮುಖ್ಯಸ್ಥ. ಆತನನ್ನ ಶಾಶ್ವತ ಕಾರ್ಯಾಂಗಾಧಿಕಾರಿ ಅಂತ ಹೇಳಿ ಕರೀತಾರೆ. ಆತನು ಒಂದಿಡೀ ಭಾರತದ ಸರ್ಕಾರದ ಎಲ್ಲಾ ಇಲಾಖೆಗಳ ಮೇಲುಸ್ತುವಾರಿಯನ್ನ ಹೊಂದಿರತಕ್ಕಂತ ಏಕೈಕ ವ್ಯಕ್ತಿಯಾಗಿದ್ದು IAS ಅಖಿಲ ಭಾರತ ಸೇವಾ ವರ್ಗದ IAS ಕ್ಯಾಡರಿನ ಅತ್ಯುನ್ನತ ಮತ್ತು ಅತಿ ದಕ್ಷ ಅಧಿಕಾರಿಯಾಗಿರುತ್ತಾನೆ. ಈತನು ಇದರ ನಂತರ ಈ ಪ್ರಧಾನಮಂತ್ರಿಯ ಕೆಳಗೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅದ. ಒಬ್ಬೊಬ್ಬ ಕ್ಯಾಬಿನೆಟ್ ಮಿನಿಸ್ಟರನಿಗೆ ಒಂದೊಂದು ಖಾತೆಯನ್ನು ನೀಡಲಾಗಿದೆ. ಒಬ್ಬನಿಗೆ ಶಿಕ್ಷಣ, ಒಬ್ಬನಿಗೆ ಗಣಿ, ಮತ್ತೊಬ್ಬನಿಗೆ ರಕ್ಷಣೆ, ಗೃಹ, ಹಣಕಾಸು, ಈ ರೀತಿಯೆಲ್ಲ ನೀಡಲಾಗಿದೆ. ಗಣಿಗಾರಿಕೆಯನ್ನು ನೋಡ್ಕೊಂಡು ಹೋಗ್ತಕ್ಕಂಥ ಮಂತ್ರಿಯನ್ನು ಏನಂತಾರೆ? ಗಣಿ ಸಚಿವ. ಶಿಕ್ಷಣ ನೋಡ್ಕೊಂಡು ಹೋಗ್ತಕ್ಕಂಥವ್ರಿಗೆ ಏನಂತಾರೆ? ಶಿಕ್ಷಣ ಸಚಿವ. ಗೃಹ ನೋಡ್ಕೊಂಡು ಹೋಗ್ತಕ್ಕಂಥವ್ರಿಗೆ ಏನಂತಾರೆ? ಗೃಹ ಸಚಿವ. ರಕ್ಷಣೆಯನ್ನು ನೋಡ್ಕೊಂಡು ಹೋಗೋನು ರಕ್ಷಣಾ ಸಚಿವ. ರಸಗೊಬ್ಬರ ನೋಡ್ಕೊಂಡು ಹೋಗ್ತಕ್ಕಂಥವನು ರಸಗೊಬ್ಬರ ಖಾತೆಯ ಸಚಿವ. ಕೃಷಿ ನೋಡ್ಕೊಂಡು ಹೋಗ್ತಕ್ಕಂಥವನೇನು? ಕೃಷಿ ಸಚಿವ. ಇದೊಂದು ಈಗ ಇಂಥದ್ದೊಂದು ಸಚಿವಾಲಯ, ಒಂದು ಸಚಿವಾಲಯ. ಅದ್ರಾಗೆ ಇಲ್ಲಿ ಮುಖ್ಯ ಕಾರ್ಯದರ್ಶಿ ತನ್ನ ಕೆಳಗೆ ಆಡಳಿತದಲ್ಲಿ ಸಹಾಯವಾಗಲೆಂದು ಸರ್ಕಾರವು ಕಾರ್ಯದರ್ಶಿಗಳನ್ನು ನೇಮಕ ಮಾಡಿರುತ್ತದೆ. ಕಾರ್ಯದರ್ಶಿಗಳನ್ನ ನೇಮಕ ಮಾಡಲಾಗಿರುತ್ತದೆ. ಈಗ ಈ ಮುಖ್ಯ ಕಾರ್ಯದರ್ಶಿ ಒಬ್ಬನೇ ಇದ್ದು
ಈ ಮುಖ್ಯ ಕಾರ್ಯದರ್ಶಿ ಒಬ್ಬನೇ ಇದ್ದಾನೆ ಭಾರತ ಸರ್ಕಾರಕ್ಕೆ. ಆದ್ದರಿಂದ ಆತನಿಗೆ ಜಾಗವನ್ನ ಇಲ್ಲಿ ಏನ್ ಮಾಡಲಾಗಿದೆ, ಕಡಿಮೆ ತೋರಿಸಲಾಗಿದೆ. ತುತ್ತ ತುದಿಯ ಅಧಿಕಾರಿ, ಆಡಳಿತ ಸೇವಾ ವರ್ಗದ ಅತ್ಯುನ್ನತ ಮೇಲಧಿಕಾರಿಯಾಗಿ ಮುಖ್ಯ ಕಾರ್ಯದರ್ಶಿಯು ಕೆಲಸವನ್ನ ಮಾಡುತ್ತಾನೆ. ಆತನೇ ಅತ್ಯುನ್ನತ ಅಧಿಕಾರಿ. ಆದ್ದರಿಂದ ಆತನ ಕೆಳಗೆ ಸರಿಸುಮಾರಾಗಿ ಕನಿಷ್ಠ ಪಕ್ಷ 100 ಜನ ಕಾರ್ಯದರ್ಶಿಗಳು ಕೆಲಸವನ್ನ ಮಾಡುತ್ತಾರೆ. ಆದ್ದರಿಂದ ಈತನ ಕೆಳಗೆ ಬರ್ತಕ್ಕಂಥವ್ರು ಕಾರ್ಯದರ್ಶಿಗಳು. ಸ್ವಲ್ಪ ಜಾಗ ಜಾಸ್ತಿ ಬೇಕಾದಿಲ್ಲಿ 100 ಜನಕ್ಕೆ. ಇವ್ರನ್ನ ಏನಂತೀವಿ, ಕಾರ್ಯದರ್ಶಿಗಳು. ಕೆಳಗೆ ಬರ್ತಾ ಹೋದಂಗೆಲ್ಲ ಅಧಿಕಾರಿಗಳ ಸಂಖ್ಯೆ ಏನಾಗ್ತದೆ, ಜಾಸ್ತಿ ಆಗ್ತದೆ ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ. ಕೆಳಕ್ಕೆ ಬರ್ತಾ ಹೋದಂಗೆಲ್ಲ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಮೇಲಕ್ಕೆ ಹೋದಂತೆಲ್ಲ ಅಧಿಕಾರಿಗಳ ಸಂಖ್ಯೆ ಕಡಿಮೆಯಾಗಿ ಕೊನೆಗೆ ಒಬ್ಬನಿಗೆ ಕೊನೆಗೊಳ್ಳುತ್ತದೆ. ಹೀಗೆ ಈ ಕಾರ್ಯದರ್ಶಿಗಳ ಕೆಳಗೆ ಜಂಟಿ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು, ಹಿಂಗೆಲ್ಲ ಮತ್ತೆ ಬೇರೆ ಬರ್ತಾ ಹೋಗ್ತಾರೆ. ಅದಾದ್ಮೇಲೆ ಈ ಜಂಟಿ ಕಾರ್ಯದರ್ಶಿಗಳು, ಉಪ ಕಾರ್ಯದರ್ಶಿಗಳು, ನಿರ್ದೇಶಕರು, ಜಂಟಿ ನಿರ್ದೇಶಕರು, ಅಪರ ನಿರ್ದೇಶಕರು, ಇದಾದ್ಮೇಲೆ ಉಪನಿರ್ದೇಶಕರು ಆದ್ಮೇಲೆ ಕಚೇರಿ ಅಧೀಕ್ಷಕ, ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಬೆರಳಚ್ಚುಗಾರ, ಗಣಕಯಂತ್ರ ಸಹಾಯಕ ಮತ್ತು ಜವಾನ, ಜಾಡಮಾನಿ, ಕಾವಲುಗಾರ. ಹೇಳಿದ್ನ ನಾನು ಇದನ್ನ ಒಂದು ಲಿಸ್ಟ್ ನ. ಕೆಳಗೆ ಬಂದಂತೆಲ್ಲ ಅಧಿಕಾರಿಗಳ ಸಂಖ್ಯೆ ಏನಾಯ್ತು, ಜಾಸ್ತಿ ಆಗುತ್ತಿದ್ದು, ಮೇಲಕ್ಕೆ ಹೋದಂತೆಲ್ಲ ಅಧಿಕಾರಿಗಳ ಸಂಖ್ಯೆ ಕಡಿಮೆಯಾಗ್ತಾ ಹೋಗುತ್ತದೆ. ಈ ಅಧಿಕಾರಿಗಳನ್ನ ಎ, ಬಿ, ಸಿ ಮತ್ತು ಡಿ ಅಥವಾ ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3, ಕ್ಯಾಟಗರಿ 4 ಈ ರೀತಿ ಕರೀತಾರೆ. ABCD ಅಂತಾನೂ ಕರೀತಾರೆ, 1 2 3 4 ಅಂತಾನೂ ಕೂಡ ಕರೀತಾರೆ. ಎ ಮತ್ತು ಬಿ ದರ್ಜೆಯ ಅಧಿಕಾರಿಗಳು ಏನಾಗಿರ್ತಾರೆ, ಪತ್ರಾಂಕಿತ ಹುದ್ದೆಗಳಾಗಿರುತ್ತವೆ. ಇದನ್ನ ಗೆಜೆಟೆಡ್ ಆಫೀಸರ್ಸ್ ಅಂತ ಕರೀತಾರೆ. ಪತ್ರಾಂಕಿತ ಅಧಿಕಾರಿಗಳು ಅಂತ ಕರೀತಾರೆ. ಸಿ ಮತ್ತು ಡಿ ದರ್ಜೆಯವರನ್ನ ಪತ್ರಾಂಕಿತವಲ್ಲದ, ನಾನ್ ಗೆಜೆಟೆಡ್, ಪತ್ರಾಂಕಿತವಲ್ಲದ ಅಧಿಕಾರಿಗಳು ಅಥವಾ ನೌಕರರು ಅಂತ ಕರೀತಾರೆ. ಈಗ ಪತ್ರಾಂಕಿತ ಅಧಿಕಾರಿಗಳು ಅಂದ್ರೆ ಯಾರು, ನಿಮಗೊಂದು ಮಾಹಿತಿ ಬರಬೇಕು. ಪತ್ರಾಂಕಿತ ಅಧಿಕಾರಿಗಳು ಅಂದ್ರೆ ಯಾರು? ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವ ಆಫೀಸರ್ ತನ್ನ ಸಹಿಯನ್ನ ಹಸಿರು ಶಾಹಿಯಲ್ಲಿ ಮಾಡುತ್ತಾನೆಯೋ, ಗ್ರೀನ್ ಇಂಕ್, ಯಾವ ಆಫೀಸರ್ ಗ್ರೀನ್ ಇಂಕಿನಲ್ಲಿ ತನ್ನ ಸಹಿಯನ್ನ ಮಾಡುತ್ತಾನೆಯೋ ಮತ್ತು ತನ್ನ ಕಚೇರಿಯ ನೌಕರರಿಗೆ ವೇತನ ಬಟವಾಡೆ ಮಾಡುತ್ತಾನೆಯೋ ಆತನನ್ನ ಏನಂತೀವಿ, ಪತ್ರಾಂಕಿತ ಅಧಿಕಾರಿ ಅಂತ ಕರಿತೀವಿ. ಸಾಮಾನ್ಯ ಜ್ಞಾನಕ್ಕೆ ತೀರಾ ಡೀಪ್ ಆಗಲ್ಲ, ಇದೇನು ಅಂತ ಇದಾಗಲ್ಲ, ಡೀಪ್ ಅಲ್ಲ. ಸಾಮಾನ್ಯ ಜ್ಞಾನಕ್ಕೆ ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. ಯಾವ ಅಧಿಕಾರಿಯು ತನ್ನ ಸಹಿಯನ್ನ ಹಸಿರು ಶಾಹಿಯಲ್ಲಿ ಮಾಡುತ್ತಾನೆಯೋ ಮತ್ತು ತನ್ನ ಕಚೇರಿಯ ನೌಕರರಿಗೆ ವೇತನ ಬಟವಾಡೆ ಮಾಡಿಕೊಡುತ್ತಾನೆಯೋ ಆತನನ್ನ ಪತ್ರಾಂಕಿತ ಅಧಿಕಾರಿ ಅಂತ ಕರೀತಾರೆ, ಗೆಜೆಟೆಡ್ ಆಫೀಸರ್ಸ್. ಇವರು ತಮ್ಮ ಸಹಿಯನ್ನ ನೀಲಿ ಶಾಖೆಯಲ್ಲಿ ಮಾಡುತ್ತಾರೆ ಮತ್ತು ಯಾರಿಗೂ ವೇತನವನ್ನ ಬಟವಾಡೆ ಮಾಡುವುದಿಲ್ಲ. ಇವರೇ ಮೇಲಿನಿಂದ ಆದೇಶಗಳನ್ನ ಸ್ವೀಕರಿಸುವವರಾಗಿರುತ್ತಾರೆ. ಇವರನ್ನ ಪತ್ರಾಂಕಿತವಲ್ಲದ ಹುದ್ದೆಗಳು ಅಂತ ಕರೀತಾರೆ. ಹೀಗೆ ಒಂದು ಇಲಾಖೆಯಲ್ಲಿ ಮೇಲಿನಿಂದ ಕೆಳಕ್ಕೆ ಅಧಿಕಾರಿಗಳ ಸಂಖ್ಯೆ ಜಾಸ್ತಿಯಾಗುತ್ತಿದ್ದು, ಮೇಲಿರುವ ಅಧಿಕಾರಿಯು ತನ್ನ ಕೆಳಗಿನ ಅಧಿಕಾರಿಗಳಿಗೆ ಆದೇಶಗಳನ್ನ
ಆ ಅಧಿಕಾರಿಗಳು ಮತ್ತೆ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಆದೇಶಗಳನ್ನ, ಮತ್ತೆ ಕೆಳಗಿನ ನೌಕರರಿಗೆ, ಮತ್ತೆ ಅದರ ಕೆಳಗಿನ ನೌಕರರಿಗೆ ಆದೇಶಗಳು ಮೇಲಿನಿಂದ ಚಲಿಸಲ್ಪಡುತ್ತವೆ. ಆದೇಶಗಳು ಮೇಲಿನಿಂದ ಚಲಿಸಲ್ಪಡುತ್ತವೆ. ಕೆಳಗಿನ ಅಧಿಕಾರಿಗಳ ಕೆಲಸ ಏನು ಅಂದ್ರೆ ಮೇಲಿನ ಅಧಿಕಾರಿಗಳು ಹೊರಡಿಸಿರುವ ಎಲ್ಲಾ ಆದೇಶಗಳನ್ನ ಪಾಲಿಸುವುದಷ್ಟೇ. ಮೇಲಿನ ಅಧಿಕಾರಿಗಳು ಹೇಳಿರುವ ಆದೇಶಗಳನ್ನ, ಹೊರಡಿಸಿರುವ ಆದೇಶಗಳನ್ನ ಪಾಲಿಸುವುದು ಅಷ್ಟೇ. ಇಂಥ ಒಂದು ವ್ಯವಸ್ಥೆಯನ್ನ ಏನಂತ ಕರೀತಾರೆ? ಅಧಿಕಾರ ಶ್ರೇಣಿ ಪದ್ಧತಿ. ಅಧಿಕಾರ ಶ್ರೇಣಿ ಪದ್ಧತಿ ಅಂತ ಹೇಳಿ ಕರೀತಾರೆ. ಇದನ್ನ ಕೆಲವು ಸಾರಿ 5 ಅಂಕಕ್ಕೂ ಕೂಡ ಕೇಳಿದಾನೆ. ಅಧಿಕಾರ ಶ್ರೇಣಿ ಪದ್ಧತಿಯನ್ನ ವಿವರಿಸಿ ಅಂತ. ಕೆಲವು ಸಾರಿ 5 ಅಂಕಕ್ಕೂ ಕೂಡ ಇದನ್ನ ಪ್ರಶ್ನೆಯನ್ನ ಕೇಳಿದರೆ ಅಧಿಕಾರ ಶ್ರೇಣಿ ಪದ್ಧತಿ. ನೀವು ಅಧಿಕಾರ ಶ್ರೇಣಿ ಪದ್ಧತಿ ಅಂತ ಕೇಳಿದ ತಕ್ಷಣನೇ ಈ ಪಿರಮಿಡ್ ಅನ್ನ ಬರಿಬೇಕು. ಈ ಪಿರಮಿಡ್ ಅನ್ನ ಬರೆದು ಬಹಳಷ್ಟು ಗೆರೆ ಹಾಕದೇ ಇದ್ರು ಕೂಡ 4 ಗೆರೆಯನ್ನ ಹಾಕಬೇಕು. ಒಂದೊಂದು ಗೆರೆಗೆ ಒಂದೊಂದು ಹೆಸರನ್ನ ಇಡ್ತಾ ಹೋಗ್ಬೇಕು. ಆ ಹೆಸರು ಏನದು? ಎ, ಬಿ, ಸಿ ಮತ್ತು ಡಿ. ನೀವು ಇದೊಂದು ಪಿರಮಿಡ್ ಅನ್ನ ಬರೆದು ಆ ಪಿರಮಿಡ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟರೆ ಸಾಕು. ಮೇಲಕ್ಕೆ ಹೋದಂತೆಲ್ಲ ಅಧಿಕಾರಿಗಳ ಸಂಖ್ಯೆ ಕಡಿಮೆಯಾಗೋದ್ರಿಂದ ಅಲ್ಲಿ ಮೇಲಿನ ಜಾಗ ಏನಿದೆ ಪಿರಮಿಡ್ಡಿನ ತುತ್ತುದಿನಲ್ಲಿ ಸ್ವಲ್ಪನೇ ಜಾಗ ಇದೆ, ಜಾಸ್ತಿ ಜಾಗ ಇಲ್ಲ. ಕೆಳಕ್ಕೆ ಬಂದಂತೆಲ್ಲ ಅಧಿಕಾರಿಗಳ ಸಂಖ್ಯೆ ಜಾಸ್ತಿ ಆಗುವುದರಿಂದ ಜಾಗದ ಕೂಡ ಏನ್ ಬೇಕಾಗ್ತದೆ? ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಜಾಸ್ತಿ ಬೇಕು, ಜಾಸ್ತಿ ಆಗುತ್ತಾ ಹೋಗುತ್ತದೆ. ಈ ಪಿರಮಿಡ್ನಲ್ಲಿ ಎ, ಬಿ, ಸಿ ಮತ್ತು ಡಿ, ಎ ಮತ್ತು ಬಿ ಪತ್ರಾಂಕಿತ ಹುದ್ದೆಗಳಾಗಿದ್ದು ಸಿ ಮತ್ತು ಡಿ ಪತ್ರಾಂಕಿತವಲ್ಲದ ಹುದ್ದೆಗಳಾಗಿರುತ್ತವೆ. ಇಷ್ಟೇ ಬರೆದ್ರೂ ಕೂಡ ನಿನಗೆ ಒಂದು ಅಧಿಕಾರ ಶ್ರೇಣಿ ಪದ್ಧತಿಗೆ ನೀನ್ ಏನ್ ಉತ್ತರ ಬರಿಬೇಕಾಗಿತ್ತು ಅದನ್ನ ಬರೆದು ಬಿಟ್ಟಿರ್ತೀಯ. ನಿನ್ಗೆ ಗೊತ್ತಿರಲ್ಲ, ಆದ್ರೆ ಅಲ್ಲಿ ಉತ್ತರ ಇರ್ತಾರೆ. ನೀವು ಈ ಪಿರಮಿಡ್ ಅನ್ನ ಯಾವಾಗಲೂ ನೆನಪಿಟ್ಕೊಳ್ರಿ. ಅಧಿಕಾರ ಶ್ರೇಣಿ ಪದ್ಧತಿ ಅಂತಂದ್ರೆ ಒಂದು ತ್ರಿಕೋನವನ್ನ ಬರೆಯೋದು. ಈ ತ್ರಿಕೋನವನ್ನ ಬರೆದು ಇದರಲ್ಲಿ 4 ಭಾಗವನ್ನ ಮಾಡಿದ್ರು ಕೂಡ ಸಾಕೇ. ಈಗಲೇ ಕೆಳಗೆ ಒಂದು ಭಾಗ ಐತಿ, ಕೆಳಗಿಂದ ಒಂದು ಗೆರೆ ಇಲ್ಲಿ ಇದೆ, ಮೇಲಿಂದ ಒಂದು ಕೂಡ ಇಲ್ಲ ಆಲ್ರೆಡಿ ರಚನೆಯಾಗಿದೆ. ನೀವು ನಡುವೆಗೆ ಒಂದು ಸಿ ಮತ್ತು ಬಿ ಮತ್ತು ಸಿ ಒಂದು ಹಾಕೊಳ್ಳಿ. ಈ ತರ ಇಟ್ಕೊಂಡಿರಿ. ಏನು ಎಷ್ಟು ಗೆರೆ ಹೇಳಿದ್ರು ಕೂಡ ಏನು ಸಮಸ್ಯೆ ಇಲ್ಲ, ಎಷ್ಟು ಗೆರೆ ಹೇಳಿದ್ರು ಸಮಸ್ಯೆ ಇಲ್ಲ. ತುತ್ತ ತುದಿಗೆ ಇರ್ತಕ್ಕಂಥವನು ಮುಖ್ಯ ಕಾರ್ಯದರ್ಶಿ, ಅವನು ಎ ದರ್ಜೆಗೆ ಸೇರಿರ್ತಾನೆ, ಎ ಕೆಟಗರಿ ಎಗೆ ಸೇರಿರುತ್ತಾನೆ. ಇನ್ನ ನಿರ್ದೇಶಕರ ಹುದ್ದೆಯವರಿಗೆ ಬಿ ನವರು ಸೇರಿರುತ್ತಾರೆ. ಅಲ್ಲಿಂದ ಕೆಳಗೆ ಕಚೇರಿ ಅಧೀಕ್ಷಕನಿಂದ ಹಿಡಿದು ಸಿ ಮತ್ತು ಈ ಅಟೆಂಡರ್, ಜಾಡಮಾಲಿ, ಕಾವಲುಗಾರ, ಪ್ಯೂನ್ ಇವರೆಲ್ಲರೂ ಏನಾಗಿರ್ತಾರೆ? ಡಿ ದರ್ಜೆಯ ನೌಕರರಾಗಿರುತ್ತಾರೆ. ಡಿ ದರ್ಜೆಯ ನೌಕರರಾಗಿರುತ್ತಾರೆ. ಈಗ ಎ, ಬಿ, ಸಿ, ಡಿ ಮತ್ತೆ ಇನ್ನೊಂದ್ಸಲ ಬರೆದ್ಬಿಟ್ಟೆ. ಎ, ಬಿ, ಸಿ, ಡಿ. ಎ ಮತ್ತು ಬಿ ನೀವು ಉಲ್ಟು ಬಂದಿರಿ. ಇಲ್ಲಿ ಪತ್ರಾಂಕಿತ ಹುದ್ದೆಗಳು. ಇನ್ನ ಸಿ ಮತ್ತು ಡಿ ಇವೇ ನೀವು ಪತ್ರಾಂಕಿತವಲ್ಲದ ಹುದ್ದೆಗಳು. ಪತ್ರಾಂಕಿತವಲ್ಲದ ನೌಕರರು, ಇವರು ಪತ್ರಾಂಕಿತ ಅಧಿಕಾರಿಗಳು. ಮೇಲ್ನವರನ್ನ ಇವರನ್ನ ಅಧಿಕಾರಿಗಳು ಅಂತಾರೆ, ಇವರನ್ನ ನೌಕರರು ಅಂತಾರೆ. ಇವ್ರೇನಿರೋ ಅಧಿಕಾರಿಗಳು, ಇವ್ರೇನಿರೋ ನೌಕರರು. ಪತ್ರಾಂಕಿತ ಅಧಿಕಾರಿಗಳು ಪತ್ರಾಂಕಿತವಲ್ಲದ ನೌಕರರು ಅಂತ ಹೇಳೋರನ್ನ ಕರೀತಾರೆ. ಇಷ್ಟು ಯಾವುದಕ್ಕೆ? ಅಧಿಕಾರ ಶ್ರೇಣಿ ಪದ್ಧತಿಗೆ ಸಂಬಂಧಪಟ್ಟದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜಕೀಯ ತಾಟಸ್ಥ್ಯ. ಈ ನಾಗರಿಕ ಸೇವಾ ವರ್ಗಕ್ಕೆ ಸೇರಿರ್ತಕ್ಕಂಥ ನೌಕರರು ತಾವು ತಮ್ಮ ಹುದ್ದೆಯಲ್ಲಿ ಏನ್ ಕೆಲಸವನ್ನ ಮಾಡಬೇಕಾಗಿದೆಯೋ ಆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥವರು, ಯಾವುದೇ ರಾಜಕೀಯ ಪಕ್ಷದ ಪ್ರಭಾವಕ್ಕೆ ಒಳಗಾಗದೆ, ಆಡಳಿತದಲ್ಲಿ ಯಾವುದೇ ರಾಜಕೀಯ ಪಕ್ಷವು ಆಡಳಿತಕ್ಕೆ ಬರಲಿ ಅಥವಾ ಹೋಗಲಿ ಯಾವ ಪಕ್ಷದ ಪರವಾಗಿಯೇ ಕೆಲಸವನ್ನ ಮಾಡದೆ ತಾನು ಆ ಪರಿಸ್ಥಿತಿಯಲ್ಲಿ ಏನು ಕೆಲಸವನ್ನ ಮಾಡಬೇಕಾಗಿದೆಯೋ ಆ ಕೆಲಸಗಳನ್ನಷ್ಟೇ ಮಾಡುವಂತವನಾಗಿರುತ್ತಾನೆ.
ಯಾವುದೇ ಯಾವುದೇ ಪರ, ನಾನು ಬಿಜೆಪಿ ಪರ, ನಾನು ಕಾಂಗ್ರೆಸ್ ಪರ, ನಾನು ಸಮಾಜವಾದಿ ಪಾರ್ಟಿ ಪರ, ನಾನು DMK ಪರ, ನಾನು ಅಕಾಲಿ ದಳದ ಪರ, ನಾನು ತೆಲುಗುದೇಶಂ ಪರ, ಈ ರೀತಿ ಇಲ್ಲ. ಆತ ಒಬ್ಬ ನೌಕರ. ಆ ನೌಕರನಾಗಿರ್ತಕ್ಕಂಥವನು ಯಾವುದೇ ಪರಿಸ್ಥಿತಿನಲ್ಲಿ ತಾನು ಏನ್ ಮಾಡ್ಬೇಕಾಗಿದೆಯೋ ಕೆಲಸಗಳನ್ನ ಅದನ್ನೇ ಮಾಡಬೇಕಾಗಿರ್ತಕ್ಕಂಥವನಾಗಿದ್ದಾನೆ. ಅವನು ಅದನ್ನೇ ಮಾಡಬೇಕಾಗಿದ್ದಾನೆ. ಈಗ ಒಬ್ಬ ಪಶು ಆಸ್ಪತ್ರೆಗೆ ಒಬ್ಬ ಪಶು ವೈದ್ಯ ಇದ್ದಾರೆ, ವೆಟರ್ನರಿ ಡಾಕ್ಟರ್ ಅಂತ ಹೇಳಿ ಅವ್ರು ಕರೀತಾರೆ. ಅವ್ರು ಬಿಜೆಪಿ ಗೌರ್ಮೆಂಟ್ ಬಂದತಿ ಅಂತ ಹೇಳಿ ಸ್ಟೆಥೋಸ್ಕೋಪ್ ಹಿಡ್ಕೊಂಡು ದನಗಳನ್ನ ಪರೀಕ್ಷೆ ಮಾಡೋದು ಬಿಟ್ಟು ನಿಮ್ಮನ್ನು ಪರೀಕ್ಷೆ ಮಾಡಕ್ ಬಂದ್ರೆ ನೀವು ಅವ್ರ ಹತ್ರ ತೋರಿಸಿ ಅಂತೀರಾ? ಇಲ್ಲ. ಅಥವಾ ಬಿಜೆಪಿ ಗೌರ್ಮೆಂಟ್ ಇದೆ ಅಂತ ಹೇಳಿ ಬಿಜೆಪಿ ಪಕ್ಷದ ಫಾಲೋವರ್ಸ್ ನ ದನಗಳನ್ನಷ್ಟೇ ನಾನು ನೋಡೋದು ಕಾಂಗ್ರೆಸ್ನಲ್ಲಿ ಬರಬೇಡ್ರಿ ಅನ್ನಕ್ಕಾಗ್ತದೇನು? ಕಾಂಗ್ರೆಸ್ನರು ಬರಬೇಡ್ರಿ ಅಂತ ಹೇಳಕ್ಕಾಗ್ತದೆ? ಇಲ್ಲ. ಒಬ್ಬ ಗೌರ್ಮೆಂಟ್ ಡಾಕ್ಟರ್, ಗೌರ್ಮೆಂಟ್ ಆಸ್ಪತ್ರೆಗೆ ಇರತಕ್ಕಂಥ ಡಾಕ್ಟರ್ ಹತ್ರ ಹೋದ್ರಿ ನೀವು. ಆ ಡಾಕ್ಟರ್ ಹತ್ರ ಹೋದಾಗ ನೀವ್ ಹೇಳಿದ್ರಿ ನಿಮ್ಗೇನ್ ಸಮಸ್ಯೆ? ಸರ್, ನಿನ್ನೆಯಿಂದ ಜ್ವರ ಬಂದಿದಾವೆ, ಬಹಳ ಜ್ವರ ಬಂದಿದಾವೆ, ಕಣ್ಣೆಲ್ಲ ಉರಿತಾ ಇದ್ದಾವೆ, ತಲೆ ಭಾರ ಆಗಿದೆ, ಶೀತ ಆಗಿದೆ, ಕೆಮ್ಮಾಗಿದೆ, ಬಹಳ ಸುಸ್ತಾಗ್ತಾ ಇದೆ, ಊಟ ಸೇರ್ತಾ ಇಲ್ಲ ಅಂತ ನೀವ್ ಹೇಳಿದ್ರಿ. ನಿನ್ನೆನೆ ಬರೋಕ್ಕಿಲ್ಲೇನು ಅಂದ್ರೆ ನಿನ್ನೆ ಸಾಯಂಕಾಲದಿಂದ ಶುರುವಾದ ಸರ್, ಈಗ ಬೆಳಗ್ಗೆ ಬಂದಿದ್ವಿ. ಆತ ಸ್ಟೆಥೋಸ್ಕೋಪ್ ಇಟ್ಟ ಎದೆ ಮೇಲೆ ಪರೀಕ್ಷೆ ಮಾಡ್ಕೊಂತ, ನೀನ್ ಯಾರ ಮನೆ ಹುಡುಗ, ನೀನು ಯಾವ ಊರು ನಿಂದು ಅಂತ ಕೇಳಿದ್ರು. ಇಲ್ಲೇ ಆನ್ಗೋಡು ಅಂದೆ. ಆನ್ಗೋಡು ಅಂದ್ಮೇಲೆ ಯಾರ ಮನೆಯವರು, ಇಂಥವ್ರ ಮನೆಯವರು ಅಂದ. ಅವ್ರು ಕಾಂಗ್ರೆಸ್ನವರಲ್ಲ, ನಾನು ನಿನ್ ನೋಡಲ್ಲ ಅಂದ್ಬಿಟ್ರೆ ಅನ್ನಕ್ಕಾಗ್ತದೇನೋ? ಇಲ್ಲ, ಹಾಗನ್ನುವಂತಿಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷದ ಪರವಾಗಿಯೋ ವಿರುದ್ಧವಾಗಿಯೋ ಅವರು ಕಾರ್ಯವನ್ನ ನಿರ್ವಹಿಸುವುದಿಲ್ಲ. ಅವರು ತಟಸ್ಥರಾಗಿದ್ದುಕೊಂಡು, ಅದು ಯಾವುದೇ ಪಕ್ಷಕ್ಕೆ ಸೇರಿದವನಾಗಿರ್ಲಿ, ಬಂದಿರುವವನು ಒಬ್ಬ ರೋಗಿ, ಆ ರೋಗಿಗೆ ಶುಶ್ರೂಷೆಯನ್ನ ಮಾಡ್ಬೇಕಾಗಿರೋದು ಅಷ್ಟೇ ಅವನ ಕೆಲಸ. ಅವನು ಮಾಡ್ಬೇಕಾಗಿರುವ ಕೆಲಸಗಳನ್ನ ಮಾತ್ರ ಆತ ಮಾಡ್ತಾನೆ ಹೊರತು ಆತನು ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಆಗಲಿ ವಿರುದ್ಧವಾಗಿ ಆಗಲಿ ಮಾಡ್ತಕ್ಕಂಥ ಅಧಿಕಾರಿ ಅವನು ಅಲ್ಲ. ಅದನ್ನೇ ಇಲ್ಲೇನಂತ ಕರೀತಾರೆ? ರಾಜಕೀಯ ತಾಟಸ್ಥ್ಯ. ಅವನು ರಾಜಕೀಯವಾಗಿ ತಟಸ್ಥನಾದ ವ್ಯಕ್ತಿಯಾಗಿದ್ದು ತಾನು ಕೆಲಸವನ್ನ ಕರ್ತವ್ಯದ ಪ್ರಜ್ಞೆಯನ್ನ ಇಟ್ಟುಕೊಂಡು ತಾನು ನಿರ್ವಹಿಸಬೇಕಾಗಿರುವ ಕೆಲಸಗಳನ್ನ ಮಾತ್ರ ಮಾಡಿಕೊಂಡು ಹೋಗ್ತಕ್ಕಂತ ಒಬ್ಬ ನೌಕರನು ಆತ ಆಗಿರ್ತಾನೆ. ಇನ್ನ ಅನಾಮಧೇಯತೆ. ಒಬ್ಬ ನೌಕರ ತನ್ನ ಇಲಾಖೆಯಲ್ಲಿ ತಾನು ಮಾಡಿರುವ ಕೆಲಸಗಳಿಗೆ ಎಲ್ಲಿಯೂ ಹೆಸರನ್ನು ತೋರಿಸ್ಕೊಳ್ಳೋದಿಲ್ಲ. ನೀವು ದಾವಣಗೆರೆಯ ಜಿಲ್ಲಾಧಿಕಾರಿಯನ್ನು ನೋಡಿದ್ದೀರಾ? ನೋಡಿಲ್ವಾ? ಏನ್ ಸುಮ್ಮನೆ ಅದು ಕಲ್ಕುಂತದೆ ಅಂತಿರೋದು. ನೋಡಿದೀರಾ? ಆದ್ರೆ ಇಲ್ಲ ಅಂದ್ಬಿಡ್ರಿ. ಯಾಕೆ ಹೇಳಿದ್ರೆ ನಾನು ನೋಡಿಲ್ಲ. ಯಾಕೆ ನೋಡಿಲ್ಲ? ನೀವೆಲ್ಲ ಇಷ್ಟು ವ್ಯವಸ್ಥಿತವಾಗಿ ತರಗತಿಗಳಿಗೆ ಬಂದು ಕುಳಿತುಕೊಂಡು ಸುರಕ್ಷಿತವಾಗಿ ನೀವೆಲ್ಲ ಹೆಣ್ಣು ಮಕ್ಕಳು ನಿಮ್ಮ ಮನೆಗೆ ಹೋಗಿ ಸೇರುವಂತೆ ನಿಮಗೆ ಹೋಗಲಿಕ್ಕೆ ಸಾರಿಗೆ ವ್ಯವಸ್ಥೆಯನ್ನ, ನಿಮಗೆ ಪ್ರತಿದಿನದ ಊಟದ ವ್ಯವಸ್ಥೆಯನ್ನ, ಊಟದ ಪದಾರ್ಥಗಳು, ಆಹಾರ ಪದಾರ್ಥಗಳು ನಿಮಗೆ ಸೇರುವಂತೆ ಮಾಡಿರ್ತಕ್ಕಂಥ ವ್ಯಕ್ತಿಯೊಬ್ಬನಿದ್ದಾನೆ ಇಡೀ ಜಿಲ್ಲೆಯಾದ್ಯಂತ. ಒಂದು ದಿನಕ್ಕೆ ಗಡಿಯಾರದ ಮುಳ್ಳುಗಳ ಜೊತೆಗೆ ಕೆಲಸ ಮಾಡುವವನಾಗಿದ್ದು 24 ತಾಸುಗಳು ಅವನು ಕೆಲಸವನ್ನು ಮಾಡ್ತಾನೆ. ದಿನದ 24 ತಾಸುಗಳು ಕೆಲಸವನ್ನ ಮಾಡುವ, ದಿನದ 24 ತಾಸುಗಳಲ್ಲಿಯೂ ಕೂಡ ತನ್ನ ಸ್ಥಿರ ಮತ್ತು ಮೊಬೈಲ್ ದೂರವಾಣಿಗಳನ್ನ ಚಾಲನೆಯಲ್ಲಿ ಇಟ್ಟುಕೊಂಡಿರುವ, ತನಗೆ ಬರುವ ಪ್ರತಿಯೊಂದು ಕರೆಯನ್ನ ಸ್ವೀಕರಿಸುವ, ಆ ಅಹವಾಲುಗಳನ್ನ ಸ್ವೀಕರಿಸುವ, ಅವುಗಳನ್ನ ಈಡೇರಿಸುವ, ಅವುಗಳನ್ನ ಪರಿಹರಿಸುವ ಒಬ್ಬ ವ್ಯಕ್ತಿ ಇದ್ದಾನೆ. ಆತನನ್ನ ಜಿಲ್ಲಾಡಳಿತದ ಮುಖ್ಯಸ್ಥ ಅಂತೇಳಿ ಕರಿತೀವಿ, ಜಿಲ್ಲಾಧಿಕಾರಿ. ಅವ್ರು ಯಾರಿಗೂ ಎಲ್ಲಿಯೂ ಕಾಣಲ್ಲ, ಆದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸಗಳು ನಮಗೆಲ್ಲರಿಗೂ ಬಂದು ತಲುಪ್ತವೆ. ತೆರೆಮರೆಯ ಅಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾರೆ. ಕಂದಾಯ ಇಲಾಖೆನಲ್ಲಿ ಕೆಲಸವನ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಕುತ್ಕೊಂಡು ಅವ್ರು ಏನೇನ್ ಮಾಡ್ಬೇಕಾಗಿದೆಯೋ ಅದನ್ನೆಲ್ಲದನ್ನ ಮಾಡಿ ಮುಗಿಸ್ತಾರೆ. ಕೃಷಿ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಆ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ. ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಅವ್ರವ್ರ ಕೆಲಸಗಳನ್ನ ಅವ್ರವ್ರು ಮಾಡಿ ಮುಗಿಸ್ತಾರೆ. ಎಲ್ಲಿಯೂ ತಮ್ಮ ಹೆಸರನ್ನ ತೋರಿಸಿಕೊಳ್ಳುವುದಿಲ್ಲ, ಎಲ್ಲಿಯೂ ತಮ್ಮ ಮುಖವನ್ನ ತೋರಿಸಿಕೊಳ್ಳುವುದಿಲ್ಲ. ಅದನ್ನೇ ಅನಾಮಧೇಯತೆ, ಅದನ್ನೇ ಏನಂತ ಕರಿತೀವಿ?
ಅನಾಮಧೇಯತೆ ಅಂತ ಹೇಳ್ತಾರೆ. ನಿಮಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಸಿನಿಮಾ ಎಕ್ಸಾಂಪಲ್ ಇಟ್ಕೋಬೇಕು. ನಿಮಗೆ ಬಾಡ ನಿಮ್ ತಲೆ ಒಳಗ ಒಂದು ಕಿಡ್ನಿ ಐತಲ್ಲ, ಅದು ಗಾಢ ಕ್ಯಾಚ್ ಮಾಡ್ತದೆ. ಏನ್ ಸಿನಿಮಾ ಕತೆ ಹೇಳಿ, ಸಿನಿಮಾದಗಳ ಕತೆ ಹೇಳ್ಬೇಕು ನಿಮಗೆ. ನಾವು ಒಂದು ಸಿನಿಮಾದಲ್ಲಿ ಮುಖ್ಯವಾಗಿ ಯಾವ್ಯಾವ ಪಾತ್ರಗಳು ಇರ್ತಾವ. ಮೊದಲನೇದು ಯಾವ್ದು? ಹೀರೋ. ಎರಡನೇದು ಯಾವ್ದು? ಹೀರೋಯಿನ್. ಮೂರನೇದು ಯಾವ್ದು? ವಿಲನ್. ನಾಲ್ಕನೇದು ಯಾವ್ದು? ಕಾಮಿಡಿಯನ್. ಐದನೇದು ಯಾರು? ಸೈಡ್ ಆಕ್ಟರ್ಸ್. ಹೀರೋ ಕ್ಲೋಸ್ ಫ್ರೆಂಡು, ಹೀರೋಯಿನ್ ಕ್ಲೋಸ್ ಫ್ರೆಂಡು. ಅವ್ರು ಯಾರು ಬರಲ್ಲ? ಬರ್ತಾರೆ. ಇವ್ರು ಅಷ್ಟೇ ಅಲ್ಲ, ಸ್ಕ್ರೀನ್ ಮೇಲೆ ಬರ್ತಕ್ಕಂತ ನಿರ್ಮಾಪಕ ಅದನ್ನೆಲ್ಲವನ್ನ ಪ್ಲಾನ್ ಮಾಡಿದೆ. ಅವ್ನು ಎಲ್ಲೆಲ್ಲೂ ಕಾಣಲ್ರಿ ತೆರೆ ಮೇಲೆ. ಅವ್ನ ಸಿನಿಮಾದೊಳಗೆ ಎಲ್ಲಾರ ಕಾಣ್ತಾನೇನೋ? ಅವನು ಕಾಣದೇ ಇಲ್ರಿ. ಅವನು ಡೈರೆಕ್ಟರ್, ನಿರ್ದೇಶಕ ಅದನ್ನ ಪ್ಲಾನ್ ಮಾಡಿ ನಿರ್ದೇಶನವನ್ನ ಮಾಡಿ ಇಂಥ ಟೈಮಿಗೆ ಹೀರೋ ಎಂಟ್ರಿ ಆಗ್ಬೇಕು, ಹೀರೋಯಿನ್ ಹಿಂಗೆ ಎಂಟ್ರಿ ಆಗ್ಬೇಕು, ಕಾಮಿಡಿಯನ್ ಇದನ್ನೇ ಮಾತಾಡ್ಬೇಕು, ಇದನ್ನೆಲ್ಲ ಡಿಸೈಡ್ ಮಾಡಿರ್ತಾನ ಅವನು. ಅವ್ನು ಎಲ್ಲಾರ ಕಾಣ್ತಾನೆ ಸಿನಿಮಾದಾಗ? ಇಲ್ರಿ. ಒಂದು ಟೆಕ್ನಿಷಿಯನ್ಸ್ ಗಳ ಒಂದು ಟ್ರೂಪ್ ಇರ್ತದೆ. ಲೈಟ್ ಮ್ಯಾನ್ ಇರ್ತಾನೆ, ಕ್ಯಾಮೆರಾ ಮ್ಯಾನ್ ಇರ್ತಾನೆ. ಅವ್ನ ಕ್ಯಾಮೆರಾ ಮ್ಯಾನ್ ಹಿಂದ್ ನಿಂತ್ಕೊಂಡ್ರದ್ರಿಂದ ನೀವು ಇವಾಗ ಸಿನಿಮಾ ನೋಡ್ತಾ ಇದ್ದೀರಿ. ಅವ್ನ ಎಲ್ಲಾರ ಮುಂದ್ ಬಂದ್ ನಿಂತ್ಕೊಂಡ ಉಲ್ಟಾ ಆದ್ರೆ ನೀವು ಸಿನಿಮಾ ನೋಡ್ತೀರಿ? ಏನ್ ನೋಡ್ತೀರಿ ನೀವು? ಅವ್ನ ಮೂತಿ ನೋಡ್ತೀರಿ ನೀವು. ಸಿನಿಮಾದಾಗ ಹೀರೋಯಿನ್ ಕಾಣೋದೇ ಇಲ್ಲ. ಅದಕ್ಕೆ ಈ ಕ್ಯಾಮೆರಾಮನ್ ಆಗ್ಲಿ, ಲೈಟ್ಸ್ ಮ್ಯಾನ್ ಆಗ್ಲಿ, ಪ್ಲಾಟ್ ಮ್ಯಾನ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಪ್ರೊಡ್ಯೂಸರ್ ಆಗ್ಲಿ, ಅದಕ್ಕೆ ದುಡ್ಡನ್ನ ಹಾಕ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್, ಅದನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥವನೇ ಅವನು. ಆದ್ರೆ ಅವನು ಎಲ್ಲೂ ಚಿತ್ರದೊಳಗೆ ಕಾಣಲ್ಲ. ಅವರೆಲ್ಲರೂ ತೆರೆಯ ಮರೆಯಲ್ಲಿ ಇರುತ್ತಾರೆ. ತೆರೆಯ ಮೇಲೆ ಬರೋರು ಅವ್ರು ದುಡ್ಡು ಹಾಕಿಲ್ಲ, ಏನು ಇಲ್ಲ, ಇಲ್ಲಿ ಬಂದು ಆಕ್ಟ್ ಮಾಡಿ ರೊಕ್ಕ ಇಸ್ಕೊಂಡು ಹೋಗ್ರಿ. ಅವ್ರು ಯಾರು? ಹೀರೋ, ಹೀರೋಯಿನ್ನು, ಕಾಮಿಡಿಯನ್ನು, ನೀವೇನ್ ಫ್ರೆಂಡು, ಏನೇನದಾರಲ್ಲ ಅವೆಲ್ಲ ಪಾತ್ರಗಳು. ಅವ್ರು ಬಂದು ತಮ್ಮ ಕೆಲಸ ಅಷ್ಟೇ ಮಾಡಿ ಬಂದದ್ದಕ್ಕ ರೊಕ್ಕ ಇಸ್ಕೊಂಡು ಹೋಗಾರ ಅವ್ರು. ಆದ್ರೆ ರೊಕ್ಕ ಹಾಕನ್ನೋದನ್ನಲ್ಲ ಅವನು. ಅದ್ ಹಿಂಗೆ ಆಗ್ಬೇಕು ಅಂತ ಯೋಜನೆ ಹಾಕೋನು. ನೀವು ಮ್ಯೂಸಿಕ್ ಅಷ್ಟೇ ಕೇಳ್ತೀರಿ. ನೀವು ಆ ಹಾಡು ಹೇಳಿದಾರೆ ಯಾರು ಗೊತ್ತೇನಂತ ಕೇಳಿದ್ರೆ ನಿಮಗೆ ಏನ್ ಗೊತ್ತಿರಲ್ರಿ. ಅದು ಬರೀ ಹಾಡು ಅಷ್ಟೇ ಗೊತ್ತು ನಿಮ್ಗ. ಒಂದ್ ಯಾವ್ದಾರ ಸಿನಿಮಾ ಹಾಡು ಬಂತಂದ್ ಕೂಡ್ಲೆ ಇಲ್ಲಿ ಎಲ್ಲಾರ ಸ್ಟೇಜ್ನಾಗ ಪ್ರೋಗ್ರಾಮ್ ಮುಗಿದ ಮೇಲೆ ಒಂದು ಹಾಡು ಹಚ್ಚಿದ್ರ ಅಂದ್ರೆ ನೀವು ಓಟ್ರ್ ಬಂದು ದಗ ಕುಣಿತೀರಿ ನೀವು ಇಲ್ಲಿ. ಆ ಹಾಡು ಬರ್ದಾನೆ ಯಾರು? ಹೇಳಿರಾನೆ ಯಾರು? ಅದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಾನೆ ಯಾರು? ವೈಲಿನ್ ನುಡಿಸಿದಾನೆ ಯಾರು? ಡ್ರಮ್ ಬಾರಿಸಿದಾನೆ ಯಾರು? ನಿಮ್ಗೇನ್ ಗೊತ್ತೇನ? ಇಲ್ಲ. ಯಾಕೆ? ಅವರೆಲ್ಲರೂ ತೆರೆ ಮರೆಯಲ್ಲಿ ಇರ್ಬೋದು. ಹೀಗೆ ನಾಗರಿಕ ಸೇವಾ ವರ್ಗದ ಅಧಿಕಾರಿಗಳು ಕೂಡ ಅಷ್ಟೇನೆ ತೆರೆ ಮರೆಯಲ್ಲಿ ಕೆಲಸವನ್ನ ಮಾಡ್ತಾರೆ, ಅನಾಮಧೇಯರಾಗಿರುತ್ತಾರೆ. ತಾವು ಕೆಲಸವನ್ನಷ್ಟೇ ಮಾಡುತ್ತಾರೆ, ತಮ್ಮನ್ನ ತಾವು ಎಲ್ಲಿಯೂ ಕೂಡ ತೋರಿಸಿಕೊಳ್ಳುವುದಿಲ್ಲ. ಅಂಥ ಅಧಿಕಾರಿಗಳು ಅದನ್ನೇ ಅನಾಮಧೇಯತೆ ಅಂತ ಹೇಳ್ತಾರೆ. ನಿಷ್ಪಕ್ಷಪಾತತೆ. ಒಬ್ಬ ನಾಗರಿಕ ಸೇವಾ ವರ್ಗದ ಅಧಿಕಾರಿಯು ನಿಷ್ಪಕ್ಷಪಾತವಾಗಿ ವರ್ತಿಸುತ್ತಾನೆ. ಯಾವುದೇ ಒಬ್ಬನ ಪರವಾಗಿ, ಯಾವುದೇ ಒಬ್ಬರ ವಿರುದ್ಧವಾಗಿ ವರ್ತಿಸುವುದಿಲ್ಲ. ಈಗ ನಾನು ಶಿಕ್ಷಣ ಇಲಾಖೆಯ ನೌಕರ, ನಾನಿಲ್ಲಿ ಶಿಕ್ಷಣ ಇಲಾಖೆಯ ನೌಕರ ಪಾಠವನ್ನ ಹೇಳ್ತಾ ಇದ್ದೀನಿ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನ. ನಾನಿಲ್ಲಿ ಹುಡುಗರ ಅಷ್ಟೇ ಪಾಠವನ್ನ ಕೇಳಿಕೊಳ್ಳಿ, ಬರೆದುಕೊಳ್ಳಿ, ಓದಿರಿ, ಬರೆಯಿರಿ. ಹುಡುಗಿಯರೆಲ್ಲರೂ ಎಕ್ಸಾಮ್ ನಲ್ಲಿ ಖಾಲಿ ಪೇಪರ್ ಕೊಟ್ಟೋದ್ರಿ, ಯಾವ ಕಾರಣಕ್ಕೂ ಉತ್ತರ ಬರಿಬೇಡ್ರಿ ಹೇಳ್ತೀನಿ? ಇಲ್ಲ. ಎಲ್ಲರಿಗೂ ಸಮಾನವಾಗಿ ನನ್ನ ಸೇವೆಯನ್ನ, ನನ್ನ ಪಾಠವನ್ನ ತಲುಪಿಸುವ, ಎಲ್ಲರೂ ಓದುವಂತೆ ಮಾಡುವ, ಎಲ್ಲರೂ ಬರೆಯುವಂತೆ ಮಾಡುವ, ಎಲ್ಲರೂ ಪಾಸಾಗುವಂತೆ ಮಾಡಲಿಕ್ಕೆ ಏನ್ ಮಾಡ್ಬೇಕಂತ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರೊಬ್ಬರ ಪರವಾಗಿಯೋ ಯಾರೊಬ್ಬರ ವಿರುದ್ಧವಾಗಿಯೋ ಯಾರು ಕೂಡ ಕೆಲಸವನ್ನ ಮಾಡುವುದಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥವರು ಕೂಡ ಠಾಣೆಗೆ ಬರುವ, ಸಹಾಯಕ್ಕಾಗಿ ಕೇಳಿಕೊಂಡು ಠಾಣೆಗೆ ಬರುವ ಪ್ರತಿಯೊಬ್ಬರನ್ನು ವಿಚಾರಿಸಿ, ಆ ಪೊಲೀಸ್ ಇಲಾಖೆಯ ಒಂದು ನಾಣ್ಣುಡಿ ಇದೆ, ನೊಂದವರಿಗೆ ನೆರವು. ಅಲ್ಲಿ ಬರ್ದಿರ್ತದಲ್ ಮ್ಯಾಲ್, ನೊಂದವರಿಗೆ ನೆರವು. ಯಾರಿಗೆ ತೊಂದರೆ ಆಗಿರ್ತದೋ ಅವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ನೀವು ಫಸ್ಟ್ PUC ಅದನ್ನ ಓದಿದ್ದೀರಿ. ಏನದು? ದೂರು ನೀಡುವ ಹಕ್ಕು. ರಾಜಕೀಯ ಹಕ್ಕುಗಳಲ್ಲಿ ಕೊನೆಯ ಒಂದು ಹಕ್ಕದು ದೂರು ನೀಡುವ ಹಕ್ಕು. ನಿನ್ಗೆ ಯಾರಾದ್ರೂ ತೊಂದರೆಯನ್ನ ಮಾಡ್ತಾ ಇದ್ರೆ ನೀನ್ ಏನ್ ಮಾಡ್ಬೋದು? ಪೊಲೀಸ್ ಠಾಣೆಗೆ ಹೋಗಿ ಅಂತವರ ವಿರುದ್ಧವಾಗಿ ದೂರನ್ನ ನೀಡಲಿಕ್ಕೆ ನಿನಗೆ ಅವಕಾಶಗಳಿದ್ದಾವೆ. ಹಾಗೆ ಇಲ್ಲಿಯೂ ಕೂಡ ನಿಷ್ಪಕ್ಷಪಾತತೆ.
ನಿಷ್ಪಕ್ಷಪಾತವಾಗಿ ವರ್ತನೆಯನ್ನ ನಾಗರಿಕ ಸೇವಾ ವರ್ಗದವರು ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೇವಾ ಮನೋಭಾವನೆ. ಆ ನಾಗರಿಕ ಸೇವಾ ವರ್ಗದವರಲ್ಲಿ ಸೇವಾ ಮನೋಭಾವನೆ ಇರ್ತದೆ. ಸೇವೆಯನ್ನ ಮಾಡಲಿಕ್ಕಾಗಿ ಬಂದವರು. ಒಬ್ಬ ವೈದ್ಯ, ಒಬ್ಬ ಡಾಕ್ಟರ್ ಹತ್ರ ನೀವು ಹೋಗ್ತೀರಿ, ನಿಮ್ ಕಾಲ್ ಗಾಯ ಆಗಿರ್ತದೆ, ಕೀವಾಗಿರ್ತದೆ, ಬಹಳ ನೋವಾಗ್ತಾ ಇರ್ತದೆ. ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಹೋಗ್ಬಿಟ್ಲೆ ಏನಪ್ಪ ಕುಂಟ್ತಾ ಇದೀಯ, ಕಾಲ್ ಏನ್ ಮಾಡ್ಕೊಂಡು ಬಂದಿದೀಯಪ್ಪ ಅಂತ ಕೇಳ್ತಾನ. ಅವ್ನು ಮಾತಾಡ್ಸ್ಕೊಂತ ನಾನು ಮೆಡಿಕಲ್ ಓದಿದ್ದೀನಿ, MBBS ಓದಿದ್ದೀನಿ, ಈ ಹುಡುಗಂದು ಕಾಲ್ ಯಾಕೆ ಮುಟ್ಬೇಕು ನಾನು ನನ್ನಲ್ರಿ. ಅವನು ಇಲ್ಲಿ ಕೂತ್ಕೋ, ಇಲ್ಲಿ ಮಲಕೋ ಇಲ್ಲಿ ಅಂತಾನ. ನಿಮ್ಮನ್ನು ಮಲಗಿಸ್ತಾನ. ಮಲಗಿಸಿ ಅವನ ಕೈಯಾಗ ನೀನು ಕಾಲ್ ಹಿಡ್ಕಂತಾನ್ರಿ, ಎಡಗೈಯಾಗ ನೀನು ಕಾಲ್ ಹಿಡ್ಕೋತಾನ. ನಿನ್ ವಯಸ್ಸೇನು, ನೀನ್ ಯಾವ ಜಾತಿಯನ್ನು, ಯಾವ ವರ್ಗದವನು, ನೀನ್ ಹಾಕೊಂಡಿರೋ ಬಟ್ಟೆ ಅಂತದ್ದು ಇದ್ ನೀನು ನೋಡಲ್ಲ. ಅವನು ನಿನ್ನ ಕಾಲನ್ನ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಕ್ಲೀನಾಗಿ ಕಣ್ಣಲ್ಲಿ ನೋಡಿ ಪರೀಕ್ಷೆ ಮಾಡಿ ಹಿಂಗೆ ಆಗಿದೆ, ಅದಕ್ಕೆ ಹತ್ತಿ ಬಟ್ಟೆನಲ್ಲಿ ಹೈಡ್ರೋಜನ್ ಪರಾಕ್ಸೈಡ್ನೋ ಅಥವಾ ಸ್ಪಿರಿಟ್ ಅನ್ನೋ ಎತ್ಕೊಂಡು ಆ ಗಾಯವನ್ನ ತೊಳೆಯತಾನನ್ರಿ. ಅವನು ನಾನ್ ಡಾಕ್ಟರ್ ಆಗಿರನ್ರಿ. ಅವನು ಮೆಡಿಕಲ್ ಮಾಡಿ ಬಂದ್ರೆ ಡಾಕ್ಟರ್. ಅವನು ಆ ಡಾಕ್ಟರ್ ಏನ್ ಮಾಡ್ತಾನ, ಹತ್ತಿ ಹಿಡ್ಕೊಂಡು ನಿಮ್ಮ ಕಾಲನ್ನ ಆ ಗಾಯವನ್ನ ತೊಳಿತಾನ. ಆ ಗಾಯದೊಳಗಿರ್ತಕ್ಕಂಥ ಕೀವನ್ನ ಅವನ ಕೈಯಾರೆ ಅದನ್ನ ಬಾಚ್ತಾನ. ಬಾಚಿ ಆದ್ಮೇಲೆ ಅದಕ್ಕೆ ಔಷಧಿಯನ್ನ ಹಚ್ಚಿ, ಬ್ಯಾಂಡೇಜ್ ಅನ್ನ ಸುತ್ತಿ, ನಿನಗೊಂದು ಇಂಜೆಕ್ಷನ್ ಅನ್ನ ಮಾಡಿ, ಜಾಸ್ತಿ ನಡೆದಾಡ್ಬೇಡ, ಒಂದ್ 2-3 ದಿವಸ, ಸ್ವಲ್ಪ ಬಾವು ಕಡಿಮೆ ಆಗ್ಲಿ, ಸ್ವಲ್ಪ ನೋವು ಕಡಿಮೆ ಆಗತ್ತಂತ ಜಾಸ್ತಿ ನಡೆದಾಡಬೇಡ, ಮತ್ತೆ ನೀನು ಇಂತಿಂತ ತಿನ್ಬೇಡ, ಇಂತಿಂತ ತಿನ್ನು. ಇವನ್ನೆಲ್ಲವನ್ನ ಹೇಳ್ಕೊಡ್ತಾನ್ರಿ. ಅವ್ನು ಜ್ವರ ಜಾಸ್ತಿ ಆದವು ಅಂತಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡ, ಈ ಗುಳಿಗೆ ನುಂಗ ಅಂತ ಹೇಳ್ಕೊಡ್ತಾನ. ಅವ್ನು ಯಾರೇ ಹೋಗ್ಲಿ ಇದನ್ನ ಕೆಲಸ ಮಾಡ್ತಾನ್ರಿ. ಅವ್ನು ಹುಡುಗರು ಹೋದ್ರು ಇಷ್ಟ, ಹುಡುಗಿಯರು ಹೋದ್ರು ಇಷ್ಟ, ಮುದುಕರು ಹೋದ್ರು ಇಷ್ಟ, ಪ್ರಾಯದವ್ರು ಹೋದ್ರು ಅಷ್ಟ, ಹಣ್ಣು ಮುದುಕರು ಹೋದ್ರು ಇಷ್ಟ. ಇದ ಕೆಲಸ ಮಾಡ್ತಾನ್ರಿ. ಅವ್ನು ಎಲ್ಲರ ಗಾಯ ಮುಟ್ತಾನ, ಎಲ್ಲರ ಗಾಯ ತೋರಿಸ್ತಾನೆ. ಅಲ್ಲಿ ನಿಷ್ಪಕ್ಷಪಾತತೆ ಮತ್ತು ಸೇವಾ ಮನೋಭಾವನೆ, ಆ ಸೇವೆಯನ್ನು ಮಾಡ್ತಕ್ಕಂಥ ಮನಸ್ಥಿತಿ ಏನಿತ್ತಲ್ಲ, ಆ ಮನಸ್ಥಿತಿನಲ್ಲಿ ಆತ ಆ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಬ್ಬ ದನದ ಡಾಕ್ಟರ್, ಆ ದನಕ್ಕ ಗಾಯ ಆಗಿರ್ತಾವ, ನೀವೆಲ್ಲರೂ ನೋಡಿರ್ತೀರಿ. ಗಾಯ ಹುಳ ಬಿದ್ದಿರ್ತಾವ್ರಿ, ಗಾಯದೊಳಗ ವಾಸನೆ ಬಂದಿಟ್ಟಿರ್ತದೆ. ಅವಾಗ ರೈತರು ಆಸ್ಪತ್ರೆಗೆ ತರ್ತಾರ. ಅವನ್ ಏನ್ ಮಾಡ್ತಾನೆ, ಅದಕ್ಕೆ ಲೋಷಣಗಳಿಗೆ ನೀಲಗಿರಿ ಎಣ್ಣೆ ಮಿಕ್ಸ್ ಮಾಡಿ ಆ ಗಾಯದೊಳಕ್ಕೆ ತುಂಬುತ್ತಾನೆ. ಹುಳ ಒಂದೊಂದ ಹೊರಕ್ ಬರ್ತಾವ್ರಿ, ಬಂದವನ್ನೆಲ್ಲ ಚಿಮಟ ತಗೊಂಡು ಎಲ್ಲವನ್ನು ತೆಗೆದು ಕ್ಲೀನ್ ಮಾಡ್ತಾನೆ ದನಿನ ಗಾಯದೊಳಗೆ. ಅಷ್ಟು ಕ್ಲೀನ್ ಮಾಡಿ ನೀವು ಮಾಲೀಕರು ಅಷ್ಟು ದೂರ ಹೋಗಿ ನಿಂದಿರ್ತೀರಿ. ಅವನ್ ಇಷ್ಟೇ ದೂರದಾಗ ಗಾಯಕ್ಕೆ ಮತ್ತು ಮೂಗಿಗೂ 1 ಅಡಿ 2 ಅಡಿ ದೂರದೊಳಗ ತನ್ನ ಮುಖವನ್ನ ಇಟ್ಕೊಂಡು ಕೆಲಸವನ್ನು ಮಾಡ್ತಾನ. ಆ ಗಾಯ ತೊಳಿತಾನ, ಆ ಹುಳ ತೆಗಿತಾನ, ಅದಕ್ಕೆ ಗಾಯವನ್ನ ಮಾಯಲಿಕ್ಕೆ ಏನ್ ಬೇಕೋ ಔಷಧಿಗಳನ್ನ ಹಚ್ತಾನ, ಬ್ಯಾಂಡೇಜ್ ಮಾಡ್ತಾನ. ಇವತ್ತು ಒಂದ್ ದಿವ್ಸ ಬಿಡಪ್ಪ, ನಾಳೆನು ಇದು ಸ್ವಲ್ಪ ಹಿಂಗೆ ನರಳ್ತಾ ಇದ್ರೆ ನಾಳೆನು ಮತ್ತೆ ಕರ್ಕೊಂಡು ಬಾ ಅಂತಾನ. ನಾಳೆನು ಮತ್ತೆ ಅದಕ್ಕೆ ಶುಶ್ರೂಷೆ ಏನ್ ಮಾಡ್ತಾನ, ಮತ್ತೆ ಬ್ಯಾಂಡೇಜ್ ಅನ್ನ ಹಾಕ್ತಾನ, ಮತ್ತೊಂದು 2-3 ಇಂಜೆಕ್ಷನ್ ಹಾಕ್ತಾನೆ, ಒಂದಿಷ್ಟು ಗುಳಿಗೆಯನ್ನ ಕೊಡ್ತಾನೆ. ದವಡೆಗಿಟ್ಟು ಇದನ್ನ ಗೊಟ್ಟದಾಗ ಎತ್ತು ಅಂತ ಹೇಳಿ, ಹುಲ್ ತಿನ್ಲಿದ್ರೆ ಗಾಬರಿ ಆಗಬೇಡ್ರಿ, ಜ್ವರ ಬರ್ತಾವ ಈ ನೋವಿಗೆ, ಜ್ವರ ಬಂದ್ರೆ ಅದು ಹುಲ್ ತಿನ್ನಲ್ಲ, ಆದಷ್ಟು ಏನ್ ತಿಂತೋ ಅದನ್ನ ಕೊಡ್ರಿ ಅಂತ ಹೇಳಿ ಅದಕ್ಕೆಲ್ಲ ಹೇಳ್ಕೊಡ್ತಾನೆ. ನಿಮಗೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕ. ಇದು ಸೇವಾ ಮನೋಭಾವನೆ. ಇದು ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಅರ್ಥದಲ್ಲಿ ಇರ್ತದೆ. ಅಂತವರಾಗಿರ್ತಾರೆ ಯಾರು, ನಾಗರಿಕ ಸೇವಾ ವರ್ಗದವರು.